ತಗೊಂಡಿದ್ದ ಪಕ್ಷ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇವತ್ತು ನೂತನವಾಗಿ ಆಯ್ಕೆ ಆಗಿರುವಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಬಿ.ಕೆ. ಹರಿಪ್ರಸಾದ್ ಸರ್ ಅವರು ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಫಸ್ಟ್ ಟೈಮ್ ಬಂದಿದ್ರು. ಅವ್ರೀಗ ಇವತ್ತು ನಾವು ಕಾಂಗ್ರ್ಯಾಚುಲೇಷನ್ಸ್ ಮಾಡಿದ್ವಿ. ಹಾಗೇನೆ ನಮ್ಮ SIR ಕಾರ್ಯಕ್ರಮ ಏನು ರಾಹುಲ್ ಗಾಂಧಿ ಅವರು ಬಹಳ ದಿನದಿಂದ ಹೋರಾಟ ಮಾಡತ್ತಾರ, ಅವ್ರ ಜೊತೆಗೆ ಪಾರ್ಟಿನೂ ಏನು ಡಿ ಕೆ ಶಿವಕುಮಾರ್ ಸರ್, ಆಮೇಲೆ ಹರಿಪ್ರಸಾದ್ ಸರ್, ನಮ್ಮ ಎಲ್ಲ ನಾಯಕರು ಕೂಡಿ ಬಹಳಷ್ಟು ಒತ್ತು ಕೊಟ್ಟು ಈ SIR ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಮಾಡಕಂತ ಹೇಳಿ ದರ್ವೊಂದು ಡಿಸ್ಟ್ರಿಕ್ಟಿಗೂ ಒಂದೊಂದು ಕಾರ್ಯಕ್ರಮವನ್ನ ಮಾಡಕತ್ತಾರ. ಇವತ್ತೆಲ್ಲ ನಮ್ಮ ಹುಬ್ಳಿ ಧಾರವಾಡ ನಾಯಕರು, MLAಗಳು, ಆಮೇಲೆ BLAಗಳು ಇವತ್ತು ಅಟೆಂಡ್ ಆಗಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಅವರಿಗೆ ನಮ್ಮ ಪಾರ್ಟಿ ಕೊಡುವಂಥದ್ದು, ಹಾಗೇನೆ ಹೆಲ್ಪ್ ಡೆಸ್ಕ್ ಬೇಕನ್ನುವಂಥದ್ದು ಒಂದು ಬೇಡಿಕೆ ಇತ್ತು. ಅದನ್ನ ಸದ್ಯದ್ರೊಳಗೆ ಅವ್ರು ಮಾಡಿಕೊಡ್ತೀವಿ. ಹಾಗೇನೆ ಇನ್ನು 1ನೇ ತಾರೀಕಿನಿಂದ ಶುರುವಾಗಿ August 5th ಮಟನು ಎನ್ಯುಮರೇಷನ್ ಫಾರ್ಮ್ಸ್ ತುಂಬೋ ಬಗ್ಗೆ ಆಗಿರ್ಲಿ, SIRದು ಬಹಳ ಏನು ಕ್ರಮಬದ್ಧವಾಗಿ ಮಾಡಕ್ಕಂತ ಹೇಳಿ ಇವತ್ತು ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದನ್ನ ಇವತ್ತು ಕಾರ್ಯಕ್ರಮ ಮಾಡಿದ್ರು. DK ಅಂಡ್ BK ಅವರ ಅಧಿಕಾರ ಏನು ಶುರುವಾಗಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವರ ಒಂದು ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅವ್ರ ಕಡೆಯಿಂದ ಏನಾದ್ರು ಅನುದಾನ ರೀತಿಯಲ್ಲಿ ಏನಾದ್ರು ತರಬರುವಂತಹ ಕೆಲಸಗಳಾಗ್ತಾವ? ಇವತ್ತು AICC ಮತ್ತು KPCC ಎಲ್ಲ ಏನು ಮುಖಂಡರು ನಮ್ಮ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಂತ ಹೇಳಿನೇ ಈ ಒಂದು ಏನು SIR ಮೂಲಕ ನಮ್ಮ ಪಾರ್ಟಿ ಬಲಪಡಿಸೋದು, ಹಾಗೇನೆ 5 ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಕರ್ನಾಟಕದೊಳಗಿರೋ ಎಲ್ಲ ವರ್ಗದ ಕುಟುಂಬದವರಿಗೂ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಾರ, ಅದು ಒಂದು ಬಹಳ ದೊಡ್ಡದು. ಹಾಗೇನೆ ಬಹಳಷ್ಟು ನೀರಿನ ಕೊರತೆ ಎಲ್ಲ ಇರೋದ್ರಿಂದ ಅವನು ಕಾರ್ಯಕ್ರಮಗಳನ್ನ ಮಾಡಿ ಈಗ ಸದ್ಯದ್ರೊಳಗ ಮಾತಾಡೋದು ಬೇಡ, ಅವರು ಒಂದೊಂದು ಹೆಜ್ಜೆಯನ್ನ ತಗೊಂಡಂಗ ಎಲ್ಲರಿಗೂ ಗೊತ್ತಾಗ್ತೈತಿ. ಯಾಕಂತಂದ್ರ ಮಾತಾಡಿ ಮಾಡಲ್ದಿರೋದು ಅಂತ ಕೆಲ್ಸಗಳು ಬಾಳ ಅದಾವ ಹಿಂದೆ. ಬಟ್ ಅವರು ಯಾವತ್ತು ಕುರ್ಚಿ ಮೇಲೆ ಕೂತ್ರು ಅವತ್ತಿನಿಂದ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನ ಕೊಡಕತ್ತಾರ. ನಮಗ್ ಬಹಳ ಭರವಸೆ ಐತಿ ಅವ್ರ ಕೆಲಸ ಮಾಡ್ತಾರ ಅಂತ ಹೇಳಿ. ಈಗ ವಿನಯ್ ಸರ್ ಅವರ ಅನುಪಸ್ಥಿತಿ ಒಳಗಡೆ ಕಾರ್ಯವೈಖರಿ ಹಾಗೂ ಅಲ್ಲಿ